ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಕನ್ನಡ ಸಂಘಟನೆಗಳ ಮಹಾಪೋಷಕ ಮತ್ತು ನಮ್ಮೆಲ್ಲರ ಸಮುದಾಯದ ಹೆಮ್ಮೆಯ ಮುಂದಾಳು ಜನಾಬ್ ಜಫರುಲ್ಲಾ ಖಾನ್ ಅವರೇ ಮತ್ತು ಸ್ನೇಹಿತರಾದ ಚಿಲಿವಿಲಿ ಸತೀಶ್ ಅವರು ಮತ್ತೆ ನಮ್ಮ ಮ್ಯಾಂಗ್ಳೂರು ಕೊಂಕಣ ಮಾಜಿ ಅಧ್ಯಕ್ಷ ನಜರತ್ ಅವರೇ ಮತ್ತು ಸುಖಸಾಗರ ರೆಸ್ಟೋರೆಂಟ್ನವರು ಹಾಗೂ ನನ್ನ ಆತ್ಮೀಯ ಸ್ನೇಹಿತ ಗಣೇಶ್ ರೈ ಅವರೇ ಮತ್ತು ಕದಮಿನ ಎಲ್ಲ ಕಾರ್ಯಕರ್ತರ ಸಮಿತಿಯವರೇ ಹಾಗೂ ಸದಸ್ಯರೇ, ಈ ಕದಂ ಈಗ 1 ವರ್ಷ ಆಗಿ ಪ್ರಥಮ ವಾರ್ಷಿಕೋತ್ಸವ ಇದೊಂದು ಬಹಳ ವಿಶೇಷ. ಯಾಕಂದ್ರೆ ನಮ್ಮ ದೇವಾಡಿಗ ಸಂಘ ದುಬಾಯಿಯ ಒಂದು ಅಂಗವಾದ ಕದಂ ಕುಂದಾಪುರ ಸ್ನೇಹಿತರ ಒಂದು ಸಂಘಟನೆ ಇದು. ಯಾಕಂದ್ರೆ ನಮ್ಮ ದುಬಾಯಿ ಸಂಘ ಬೆಳೆದಾಗ, ದುಬಾಯಿ ದೇವಾಡಿಗ ಸಂಘ ಬೆಳೆದಾಗ ಈ ಸಣ್ಣ ಸಣ್ಣ ಸಂಘಟನೆಗಳು ದುಬಾಯಿ ಸಂಘದಲ್ಲಿದ್ದರೆ ದೊಡ್ಡ ಸಂಘ ಅಂದ್ರೆ ಮಾತೃ ಸಂಘ ಯಾವಾಗಲೂ ಬೆಳೆಯುತ್ತೆ. ಯಾಕಂದ್ರೆ ಕುಂದಾಪುರ ಅಥವಾ ಉಡುಪಿಯವರೆಗೆ ನಮ್ಮ ದೇವಾಡಿಗ ಸಮುದಾಯದ ಮಾತೃಭಾಷೆ ಕನ್ನಡ. ನಮ್ಮ ಜನಾಬ್ ಜಫರುಲ್ಲಾ ಖಾನ್ ಅವರಿಗೆ ನಾನು ಹೇಳ್ಬೇಕಂತ ಕೇಳಿಕೊಡ್ತಿದ್ದೀನಿ. ಅವರಿಗೆ ಹೇಳುವುದಂದ್ರೆ ನಮ್ಮ ಮಾತೃಭಾಷೆ ಕುಂದಾಪುರ ಬ್ರಹ್ಮಾವರ ಉಡುಪಿ ಮೇಲ್ಗಡೆ ನಾರ್ತ್ಗೆ ಹೋಗುವವರಿಗೆ ಅದು ಮಾತೃಭಾಷೆ ಕನ್ನಡ, ಬ್ರಹ್ಮಾವರದ ಕೆಳಗೆ ತುಳು ಮಾತೃಭಾಷೆ. ಹಾಗೆ ಇದು ಕನ್ನಡ ಮತ್ತು ತುಳು ಮಿಶ್ರಣವಾಗಿ ನಮ್ದು ದೇವಾಡಿಗ ಸಂಘ ದುಬಾಯಿ ಅಂತ ನಾವು ಮಾಡಿಕೊಂಡು ಈಗಾಗಲೇ ತುಂಬಾ 22 ವರ್ಷ ಆಯ್ತು. ಹಾಗಾಗಿ ನಾನು ಮೊದಲು ಹೇಳ ಬಯಸುವುದಂದ್ರೆ ಕುಂದಾಪುರ ದೇವಾಡಿಗ ಮಿತ್ರ ನಮ್ಮ ದುಬಾಯಿ ಸಂಘಟನೆಯ ಒಂದು ಅಂಗ. ಇದನ್ನು ಬೆಳೆಸಿದರೆ ನಮ್ಮ ಮಾತೃ ಸಂಘ ಬೆಳೆಯುತ್ತೆ. ಈ ಸಂಘಟನೆಯಲ್ಲಿ ನಮ್ಮ ಊರಿನ ಅಂದ್ರೆ ನಮ್ಮ ಕುಂದಾಪುರ ತಾಲೂಕಿನ ಉಡುಪಿ ಡಿಸ್ಟ್ರಿಕ್ಟಿನ ಎಲ್ಲ ಸ್ನೇಹಿತರು, ಎಲ್ಲ ಸಮುದಾಯವರು ಬಂದು ಸಂಘಟನೆ ಮಾಡಿಕೊಂಡು ನಮ್ಮ ಉದ್ದೇಶ ಈ ಸಂಘದ ಈ ಮಿತ್ರ ಸಂಘಟನೆಯ ಏನೆಲ್ಲ ಉದ್ದೇಶ ಇದೆ ಅದರಲ್ಲಿ ಎಲ್ಲರೂ ಸೇರಿ ಈ ಸಂಘಟನೆಯನ್ನು ಇನ್ನೂ ಗಟ್ಟಿ ಕಟ್ಟಬೇಕಂತ ನನ್ನ ಒಂದು ಆಶೆ ಮತ್ತು ನಿಮ್ಗೆಲ್ಲರ ಶುಭಾಶಯಗಳು. ಯಾವಾಗಲೂ ಸಂಘಟನೆಯಲ್ಲಿ ನಾವು ತುಂಬಾ ವರ್ಷ ಕೆಲಸ ಮಾಡಿ ಕೆಲವು ಕಡೆ ನಮಗೆ ಒಂದು ಈ ಸಮಾಜ ಸೇವೆಗೆ ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ. ಹೀಗೆ ಒಂದು ಶುಭಾಶಯ ಅಥವಾ ನಮಗೊಂದು ಹಾನರ್ ಮಾಡುವಂತ ಒಂದು ಪ್ರತೀತಿ. ನಮ್ಮ ಗಣೇಶ್ ಹೇಳಿದ ಹಾಗೆ ಇದು ನನ್ನ ಮೊದಲ ಮಾತ್ರ ಅಂದ್ರೆ ಮನೆಯಲ್ಲಿ ಸಿಗುವ ಇದೊಂದು ಪ್ರಶಸ್ತಿ. ಯಾವಾಗಲೂ ಮನೆಯಲ್ಲಿ ನಾವು ಮನೆಯವರನ್ನ ಮರೆಯುವುದು ಯಾವಾಗಲೂ ಬೇಗ. ನಮ್ಮ ಮನೆಯಲ್ಲಿ ಏನಾಗ್ತಾ ಇದ್ರೆ ಅಂದ್ರೆ ನಮ್ಗೆ ನೆನಪಿರುವುದಿಲ್ಲ, ನಮ್ಗೆ ಬೇರೆಯವರ ಪರಿಚಯ ಹೆಚ್ಚು. ಆದ್ರೆ ಮಾತೃ ಸಂಸ್ಥೆ ಅಂದ್ರೆ ಕುಂದಾಪುರ ದೇವಾಡಿಗ ಮಿತ್ರ ಅಂದ್ರೆ ನಮ್ಮ ಒಂದು ಈ ಸಾಧನೆಯನ್ನು ಗುರುತಿಸಿ ಒಂದು ಸನ್ಮಾನ ಮಾಡುವಂತದ್ದು ಒಂದು ಮನಸ್ಸಿಗೆ ಒಂದು ಬಹಳ ತೃಪ್ತಿ ಆಗ್ತದೆ. ಯಾಕಂದ್ರೆ ನಾವು ಹೇಳಿದಾಗ ಮನೆಯವ್ರನ್ನ ಮನೆಯಲ್ಲಿ ಯಾವಾಗಲೂ ಈಸಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಇದ್ದವರು ಮನೆಯ ಅದೊಂದು ಗಾದೆ ಇದ್ದಲ್ಲ ಆ ರೀತಿ. ಆದ್ರೆ ಇದರಂದ್ರೆ ಇಮೋಷನಲಿ ಸ್ಯಾಟಿಸ್ಫೈಯಿಂಗ್ ಈವೆಂಟ್. ಮನಸ್ಸಿಗೆ ನೀವೆಲ್ಲ ನಾವು ಏನೋ ಒಂದು ಸಾಧನೆ ಮಾಡಿದ್ದೀವಿ, ಏನೋ ಒಂದು ಸಮಾಜ ಸೇವೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅದನ್ನು ಗುರುತಿಸಿ ಒಂದು ಪ್ರಶಸ್ತಿ ನೀಡುವಂತ ಈ ಕಾರ್ಯಕ್ರಮದಲ್ಲಿ ಒಂದು ಹೃದಯ ತುಂಬಿ ಬಂದಿದೆ. ಹಾಗಾಗಿ ಮತ್ತೆ ಹೆಚ್ಚು ಹೇಳಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಅಂದ್ರೆ ಮನಸ್ಸು ಒಂಥರ ಈ ಸಂತೋಷದಲ್ಲಿ ತುಂಬಿದೆ. ಒಂದು ಮಾತಂತ ಹೇಳಿದ್ರೆ ಈ ಫಸ್ಟ್ ಆನಿವರ್ಸರಿಯಲ್ಲಿ ನಮ್ಮ ಕರ್ನಾಟಕದ ಗಣ್ಯ ವ್ಯಕ್ತಿ ಜಫರುಲ್ಲಾ ಖಾನ್ ಅವರು ಬಂದು ನಮ್ಮನ್ನ ಆಶೀರ್ವಾದ ಮಾಡಿದ್ದು ಅದೊಂದು ವಿಶೇಷ. ಅದು ನಮ್ಮ ಈ ಜೀವಮಾನದಲ್ಲಿ ಒಂದು
ಮರೆಯಲಾಗದ ಸಂಗತಿ. ಆಕ್ಚುಲಿ ಯುಎಇನಲ್ಲಿ ಇದು ನನಗೆ ಪ್ರಥಮ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಮತ್ತೆ ನಮ್ಮ ದೇವಾಡಿಗ ಸಮುದಾಯದಲ್ಲಿ ಅರಬ್ ಕಂಟ್ರಿನಲ್ಲಿ ಇದು ಫಸ್ಟ್ ಟೈಮ್. ಈ ರೀತಿ ಆಗುವ ಈ ಒಂದು ಪ್ರಶಸ್ತಿ, ಸಾಧನೆಗೆ ಒಂದು ಪ್ರಶಸ್ತಿ ಕೊಟ್ಟಿರುವಂತ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಲು, ಹೆಚ್ಚು ಸಮಾಜ ಸೇವೆ ಮಾಡಲು ಒಂದು ಹುರುಪು ಕೊಡ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಂಘಟಕರಿಗೆ, ನಮ್ಮ ಯುವ ಜನಾಂಗಕ್ಕೆ ನನ್ನ ಒಂದು ಕೋರಿಕೆ ಅಂತ ಹೇಳಿದ್ರೆ, ಸಂಘಟನೆಯನ್ನು ಒಂದು ಗಟ್ಟಿ ಮಾಡಿ, ನಿಮ್ಮ ಹಿರಿಯರಿಗೆ ತುಂಬಾ ಸಹಾಯ ಮಾಡಿ, ಅವರ ಯೋಜನೆಗಳಿಗೆ ಸಹಭಾಗಿಯಾಗಿ ಅಂತ ನಾವು ಒಂದು ವಿನಂತಿಸುತ್ತೇವೆ. ಇಷ್ಟು ಹೇಳಿ ಇನ್ನೊಮ್ಮೆ ನಮ್ಮ ಮುಖ್ಯ ಅತಿಥಿ ಜಫ್ಲಾ ಸಾಹೇಬರಿಗೆ ತುಂಬಾ ಧನ್ಯವಾದ ಹೇಳ್ತಾ, ಗಣೇಶ್ ರೈ ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ, ಸತೀಶ್ ಚಿಲ್ಲಿವೆಲೆ ಅವರಿಗೆ, ಅವರಿಗೆ ಸತೀಶ್ ಚಿಲ್ಲಿವೆಲೆ ಅಂತ ಹೆಸರಾಗ್ಬಿಟ್ಟಿದೆ, ಅವರಿಗೆ ನಮ್ಮ ಧನ್ಯವಾದ. ಸುಖಸಾಗರ್ ರೆಸ್ಟೋರೆಂಟ್ ಮತ್ತು ಇತರ ಪ್ರಾಯೋಜಕರಿಗೆ ತುಂಬಾ ಧನ್ಯವಾದ ಹೇಳ್ತಾ, ನನ್ನ ಪರವಾಗಿ ಧನ್ಯವಾದ ಹೇಳ್ತಾ ಈ ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೇನೆ.